ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕಡೆ ಕಾರ್ತಿಕ ಸೋಮವಾರ. ಫ್ರೆಶ್ ಅಪ್ ಎಲ್ಲ ಆಗಿ ಈಗ ತಾನೇ ಬಂದೆ. ಇವಾಗ ಜಸ್ಟ್ ಟೈಮ್ ಬಂದು 8 o'clock ಆಗಿದೆ. ಈಶ್ವರನ್ ಟೆಂಪಲ್ಗೆ ಹೋಗಿ ಸ್ವಲ್ಪ ದೀಪ ಎಲ್ಲ ಹಚ್ಕೊಂಡು ಬರೋಣ. 365 ಎಳೆ ಬತ್ತಿದು ಅಂದ್ಬಿಟ್ಟು ನಾನು ಇಯರ್ ಇದನ್ನು ಹಚ್ತೀನಿ. 2 weeks ಹಚ್ಚಿದ್ದೆ, ಇದು 3rd ವೀಕು. ಹಚ್ಕೊಂಡು ಬರೋಣ. ನಾನು ಯಾವ ರೀತಿ ಹಚ್ತೀನಿ ಏನು ಅನ್ನೋದನ್ನು ನಿಮಗೂ ಕೂಡ ತೋರಿಸೋಣ. ಅದ್ರದ್ದು ಏನಕ್ಕೋಸ್ಕರ ಹಚ್ತೀವಿ ಏನು ಅನ್ನೋದು ಡೀಟೇಲ್ಸ್ ಕೂಡ ನಾನು ಹೇಳ್ತೀನಿ. ನೋಡೋಣ ಬನ್ನಿ, ನಾನು ಯಾವ ರೀತಿ ಹಚ್ತೀನಿ ಏನು ಅನ್ನೋದು ಈ ಒಂದು ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಇದೇ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫಸ್ಟ್ ನಾನು ಇವಾಗ ಜಸ್ಟ್ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಸ್ವಲ್ಪ ಬಾಡಿ ಲೋಷನ್ ಎಲ್ಲ ಹಚ್ಕೊಂಡು ಪೂಜೆ ಎಲ್ಲ ಮಾಡಿ ಮನೆಯಲ್ಲಿ ನೆಕ್ಸ್ಟು ಟೆಂಪಲ್ಗೆ ಹೋಗಿ ಬರ್ತೀನಿ. ನನ್ನ ಮಗನ ನಮ್ಮ ಅತ್ತೆ ಮನೆಗೆ ಕಳಿಸಿದ್ದೀನಿ. ನಾನು ಹೋಗ್ಬೇಕೀಗ ಅಲ್ಲಿಗೆ. ನೋಡೋಣ ಬನ್ನಿ ಈ ವ್ಲಾಗ್ ಯಾವ ರೀತಿ ಇರುತ್ತೆ ಅಂತ. ನಾನು ನಮ್ಮ ಅತ್ತೆ ಮನೆಗೆ ಹೋಗೋಷ್ಟರಲ್ಲಿ ಅವರು ಎಲ್ಲ ಪೂಜೆ ಎಲ್ಲ ಮಾಡಿದರು. ಹಾಗೆ ಟೆಂಪಲ್ಗೆ ಹೋಗಿ ಅಲ್ಲಿ 365 ಎಳೆ ಬತ್ತಿ ಹಚ್ಚೋಣ ಅಂದ್ಬಿಟ್ಟು ಹಚ್ಚಿದ್ವಿ. ಇದು ಏನಕ್ಕಪ್ಪ ಅಂತಂದರೆ, ನಾವು ಇಯರ್ ಪೂರ್ತಿ ಯಾವುದಾದ್ರೂ ಹರಕೆ ಮಾಡ್ಕೊಂಡಿದ್ವಿ, ಅದನ್ನು ತೀರ್ಸೋಕ್ಕಾಗಿಲ್ಲ ಅಂದರೆ ದೇವ್ರಿಗೆ, ಮತ್ತು ಮನೆಯಲ್ಲಿ ಒಂದೊಂದು ದಿವಸ ದೀಪ ಹಚ್ಚೋಕ್ಕಾಗುತ್ತೆ, ಒಂದೊಂದು ದಿವಸ ದೀಪ ಹಚ್ಚೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಈ ರೀತಿ 365 ಎಳೆ ಬತ್ತಿನ ಈ ರೀತಿ ನೋಡಿ ನಾನು ಹಚ್ಚಿರೋದು. ಈ ರೀತಿ ಹಚ್ಚಿ ನಾವು ದೇವರಿಗೆ ಕಾರ್ತಿಕ ಸೋಮವಾರದಲ್ಲಿ ಈಶ್ವರನ ಗುಡಿಗೆ ಹೋಗಿ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂದ್ಬಿಟ್ಟು ನಾನು ಪ್ರತಿ ಮಂಡೇ ಇದನ್ನು ಹಚ್ತೀನಿ. ಬರೋಷ್ಟರಲ್ಲಿ ನಮ್ಮ ಅತ್ತೆ ಕೂಡ ಅಡುಗೆಗೆಲ್ಲ ರೆಡಿ ಮಾಡಿದರು. ಅಂದರೆ ಹಾಲು ಒಬ್ಬಟ್ಟು ಮಾಡೋಣ ಅಂದ್ಬಿಟ್ಟು, ಲಾಸ್ಟ್ ಮಂಡೇ ಅಲ್ವಾ, ಸೊ ಹಾಲು ಒಬ್ಬಟ್ಟು ಮಾಡಿದರು. ಇದು ನೋಡಿ ಜಾಡಿ, ಅಂದರೆ ಇದೀಗ ತುಂಬಾ ಚೆನ್ನಾಗಿರುತ್ತೆ, ಇದರಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು, ಪ್ಲ್ಯಾಸ್ಟಿಕ್ಕಲ್ಲಿ ಯೂಸ್ ಮಾಡಬಾರ್ದು ಅಂದ್ಬಿಟ್ಟು ಅದರಲ್ಲಿ ಇಟ್ಕೊತಾ ಇದ್ದಿದ್ದು. ನಾನು ಬಂದು ಪೂರಿಗೆಲ್ಲ ಕಲಿಸ್ಕೊಳ್ಳೋಣ ಅಂದ್ಕೊಂಡೆ. ಅಷ್ಟೆಲ್ಲ ಮತ್ತೇನು ಸ್ವಲ್ಪ ಮಾಡಿದರು ನಾನು ಬರೋಷ್ಟರಲ್ಲಿ. ಅವ್ರು ಸ್ವಲ್ಪ ನಾನು ಸ್ವಲ್ಪ ಎಲ್ಲ ಮಾಡಿಕೊಂಡು ಬೇಗ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಎಲ್ಲ ಮುಗಿಸ್ಕೊಂಡು ಅಡುಗೆ ಎಲ್ಲ ಹಾಲೊಬ್ಬಟ್ಟು, ಅನ್ನ, ಸಾಂಬಾರು, ಕೋಸಂಬರಿ ಎಲ್ಲ ಮತ್ತೆ ಬಂದು ಅಲ್ಲಿಂದ ಬರೋಷ್ಟರಲ್ಲಿ ನನ್ನ ಮಗನೂ ಜಾಸ್ತಿ ಗಲಾಟೆ ಮಾಡ್ತಿದ್ದೆ. ಸೊ ಈ ರೀತಿ ಐಡೆಂಟಿಫೈ ಮಾಡಿ ಹೇಗೆ ಮಾಡ್ತಾನೆ. ಕೋತಿ ಎಲ್ಲಿದೆ? ನೀವೇನು ಕೋತಿ ಎಲ್ಲಿದೆ? ಏಯ್, ಕೋತಿ ಎಲ್ಲಿದೆ? ಕನ್ಫ್ಯೂಸ್ ಆಗಬಾರ್ದು, ತೋರಿಸ್ಬೇಕು ಅಮ್ಮಗೆ. ಕೋತಿ ಯಾವ್ದು ಸರಿಯಾಗಿ ತೋರಿಸು. ಅಲ್ಲಿದೆಯಾ? ಲಯನ್ ಎಲ್ಲಿದೆ? ಅಲ್ಲಿದೆಯಾ? ಟೈಗರು ಯಾವುದು? ಟೈಗರ್ ಅಲ್ಲಿದೆಯಾ? ಎಲಿಫೆಂಟು? ಆನೆ ಅಲ್ಲಿದೆಯಾ? ಗೊರಿಲ್ಲ ಎಲ್ಲಿದೆ? ಏಯ್, ಗೊರಿಲ್ಲ ಯಾವುದು ತೋರಿಸು. ಅಲ್ಲಿ ಬ್ಲ್ಯಾಕ್ ಕಲರಲ್ಲಿ ಗೊರಿಲ್ಲ ಇದೆಯಲ್ವಾ? ನೋಡ್ಸಲ್ವಾ ನೀನು ಗೊರಿಲ್ಲನಾ? ಚಿನ್ನಮ್ಮ, ಅಂಬಾ ಎಲ್ಲಿದೆ? ಎಲ್ಲಿ? ಅಲ್ಲ, ಮಿಯೋ ಎಲ್ಲಿ? ಸರಿಯಾಗಿ ತೋರಿಸ್ಬೇಕು ಕೈಯಲ್ಲಿ. ಅಲ್ಲಿದೆಯಾ? ಬೌಬು ಎಲ್ಲಿದೆ? ಕೋಳಿ ಯಾವುದು? ಅದಾ? ಮತ್ತು ಇನ್ಯಾವುದು ಗೊತ್ತು ಚಿನ್ನಮ್ಮಗೆ? ಚಿನ್ನಮ್ಮ ಇಲ್ಲೋಡಿಲಿ, ಏರೋಪ್ಲೇನ್ ಎಲ್ಲಿದೆ? ಅದ್ವಿತ್, ಏರೋಪ್ಲೇನ್ ಯಾವುದು ತೋರಿಸು. ಅಲ್ಲಿ. ಸ್ಕೂಟರ್ ಎಲ್ಲಿದೆ? ಆಟೋ ಯಾವುದು? ಆಟೋ ಎಲ್ಲಿದೆ? ಬಸ್ ಎಲ್ಲಿದೆ? ಎಲ್ಲಿ? ಅಲ್ಲ, ಟ್ರ್ಯಾಕ್ಟರ್ ಎಲ್ಲಿದೆ? ಯಾವುದು ಟ್ರ್ಯಾಕ್ಟರು? ಅದಾ? ಮತ್ತು ಸೈಕಲ್ಲು ಎಲ್ಲಿ? ಯಾವ ಸೈಕಲ್? ಸ್ಕೂಟರು? ಗಾಡಿ ಎಲ್ಲಿದೆ? ಗಾಡಿ ಎಲ್ಲಿ? ಸರಿಯಾಗಿ ಹೇಳು. ಗಾಡಿಯಲ್ಲಿ ಹೋಗ್ತೀವಲ್ಲ ನಾವು. ಏನ್ರಲ್ಲಿ ಹೋಗೋದು ಅಪ್ಪ ಜೊತೆ ನಿನ್ನ ಗಾಡಿಯಲ್ಲಿ? ಸರಿ, ಕಾರ್ ತೋರಿಸು. ಕಾರ್ ಎಲ್ಲಿದೆ? ಅಲ್ಲಿದೆಯಾ? ಸ್ಕೂಟರ್ ತೋರಿಸು ಚಿನ್ನಮ್ಮ. ಸ್ಕೂಟರ್ ಎಲ್ಲಿದೆ? ಟ್ರೈನ್ ಎಲ್ಲಿದೆ? ಯಾವ ಟ್ರೈನು? ಟ್ರೈನ್ ಎಲ್ಲಿದೆ? ಇದು ಟ್ರೈನ್, ಅದು ಹೆಲಿಕಾಪ್ಟರ್. ಬಾ ಇಲ್ಲಿ ಮುಂದೆ ಬಾ. ಮುಂದೆ ಹಂಗೇನ ಬರೋದು? ಸರಿ. ಏರೋಪ್ಲೇನ್ ಎಲ್ಲಿದೆ? ಎಲ್ಲಿದೆ ಇದರಲ್ಲಿ ಏರೋಪ್ಲೇನ್? ತೋರಿಸು. ಕೇಕು
ಕೇಕ್ ಯಾವುದು ಅದಾ? ಹೂವು ಹಾಂ, ಹೂವು ಅಲ್ಲಿದೆಯಾ? ಬಾಲು ಎಲ್ಲಿದೆ? ಬಾಲು ಗುಬ್ಬಿ ಎಲ್ಲಿ? ಬಾಟಲು, ಜಿಯೋ ಬಾಟಲು ಅಲ್ಲಿದೆಯಾ? ಡಾಲು, ಬೊಂಬೆ, ವಿಜಿಲು, ಟೀ ಅಂತ ಊದೋದು ಎಲ್ಲಿದೆ ಅದು? ಅಲ್ಲಿದೆಯಾ? ಗಿಟಾರು, ಗಿಟಾರ್ ಯಾವುದು? ಗಿಟಾರ್ ಮ್ಯೂಸಿಕ್ ಬರೋದು ಗಿಟಾರ್ ಎಲ್ಲಿದೆ? ಆ್ಯಪಲ್ ಎಲ್ಲಿದೆ? ತೋರಿಸು. ಹಾಂ, ನೋಡಿದ್ರಲ್ಲ ನನ್ನ ಮಗ ಯಾವ ರೀತಿ ಐಡೆಂಟಿಫೈ ಮಾಡ್ತಿದ್ದ ಅಂತ. ಹಾಂ, ಸರಿ ಬಾ. ಇದನ್ನು ನಾನು ಈ ಚಾಟ್ನ ಬಂದು ಮೀಶೋದಲ್ಲಿ ಬುಕ್ ಮಾಡಿದ್ದು. ಇದು ಬಂದು 99 ರುಪೀಸ್ ಏನೋ ಕೊಟ್ಟೆ ಅಷ್ಟೇ. ನಾನು ಅವ್ನಿಗೆ ಯಾವ ರೀತಿ ನಾನು ಎಲ್ಲ ಹೇಳ್ಕೊಟ್ಟೆ, ಅನಿಮಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು ಅಂತಂದರೆ, ನನ್ನ ಮನೆಗೆ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ತಗೊಬರ್ತೀರಲ್ವ, ಆವಾಗ ಅವ್ನಿಗೆ ಹೇಳ್ತೀನಿ, ತೊಗೊಂಡು ಬಾ, ಟೊಮೆಟೊ ಎತ್ಕೊಂಡು ಬಾ, ಆನಿಯನ್ ಎತ್ಕೊಂಡು ಬಾ, ಕ್ಯಾರೆಟ್ ತೊಗೊಂಡು ಬಾ, ಇಲ್ಲ ಫ್ರೂಟ್ಸ್ ಆಗಿರ್ಬೋದು. ಮತ್ತು ವೆಹಿಕಲ್ಸ್ ಬಂದು ಆಚೆ ಕಡೆ ನಾವು ಹೊರಗಡೆ ಹೋಗ್ತೀವಲ್ಲ, ಆವಾಗ ಅವನಿಗೆ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಇಲ್ಲ ಆಚೆ ಕಡೆ ಕೂರಿಸ್ಕೊಂಡಿರ್ಬೇಕಾದ್ರೆ ನೋಡಿಸ್ತೀನಿ, ನೋಡಿ ಇದು ಸೈಕಲ್ಲು, ಆಟೋ ಅಂತ. ಆಗ ಅವರು ಬೇಗ ತಲೆಗೆ ಹಾಕ್ಕೊತಾರೆ. ಅಂದರೆ ನಾವು ಥಿಂಗ್ಸ್ನ ನೋಡಿಸಿ ಕೂಡ, ಅಂದರೆ ಚಾಟಲ್ಲಾಗಿರ್ಬೋದು, ಮೊಬೈಲಲ್ಲಾಗಿರ್ಬೋದು ಕೂಡ ತೋರಿಸ್ಬೋದು. ಬಟ್ ಆದಷ್ಟು ನಾವು ನ್ಯಾಚುರಲಾಗಿ ತೋರಿಸಿದ್ರೆ ಅವರು ಕೂಡ ಬೇಗನೆ ಗ್ರಾಸ್ ಮಾಡ್ಕೊತಾರೆ ಅಂದ್ಬಿಟ್ಟು ನಾನು ಹಾಗೆ ಹೇಳ್ಕೊಟ್ಟಿದ್ದು. ಅವ್ನಿಗೆ ಇವಾಗ ಜಸ್ಟ್ ಇನ್ನು 1 year 8 months ಕಂಪ್ಲೀಟ್ ಆಗಿದೆ. ಬಟ್ ಆಲ್ರೆಡಿ ಅವನು ಸ್ವಲ್ಪ ಹೇಳ್ತಾನೆ, ತೀರಾ ಹೇಳಲ್ಲ. ಯಾವಾಗ ಫ್ರೀ ಟೈಮ್ ಇರುತ್ತೆ ಆಗ ನಾನು ಈ ಚಾಟ್ನ ಕೂಡ ತೋರಿಸ್ಬಿಟ್ಟು ಅವನಿಗೆ ಹೇಳ್ತಾ ಇರ್ತೀನಿ. ಅವನು ಇವತ್ತು ವೀಡಿಯೋದಲ್ಲಿ ಅವನೇ ಬಂದಿದ್ದಾನೆ. ಅಮ್ಮ ಆಯಿತು. ಚಿನ್ನಮ್ಮ ಕಣ್ಣೆಲ್ಲಿದೆ ನಿಂದು? ನೋಡಿ, ನಾನು ಬಾಡಿ ಪಾರ್ಟ್ಸ್ ಕೂಡ ನಿಮಗೆ ಅವನಿಗೆ ಹೇಗಿದೆ ಅಂತ ಹೇಳ್ತೀನಿ. ಇವಾಗ ಅವನ ಬಾಡಿ ಪಾರ್ಟ್ಸ್ ಕೇಳ್ತೀನಿ, ಅವನು ಯಾವ ರೀತಿ ಆನ್ಸರ್ ಮಾಡ್ತಾನೆ ಅಂತ ನೀವೇ ನೋಡಿ. ಚಿನ್ನಮ್ಮ ಕಣ್ಣೆಲ್ಲಿದೆ ನಿಂದು? ಕಣ್ಣಲ್ಲಿದೆಯಾ? ಮೂಗು ಯಾವುದು? ಬಾಯಿ ಅಲ್ಲಿದೆ. ತಲೆ, ಕೂದಲು ಎಲ್ಲಿದೆ? ಕೂದಲು ಏನಾಯಿತು? ಇಲ್ವಾ? ಓಕೆ. ಕೈ ಯಾವುದು ನಿಂದು? ಕೈ ಅದ. ಬೆರಳು ಕಾಲು ತೋರಿಸ್ತಿದ್ದೆ ನಾನು. ಕಾಲೆಲ್ಲಿದೆ? ಓಲೆ ಕಿವಿ ಅಲ್ಲಿದೆಯಾ? ಹಲ್ಲು ಯಾವುದು ನಿಂದು? ಅಷ್ಟೇನಾ? ಮತ್ತೆ ನೀನು ಅಳೋದು ಹೆಂಗೆ? ಓಕೆ ಫ್ರೆಂಡ್ಸ್, ಹೀಗೆ ನನ್ನ ಚಾನಲ್ನ ನೋಡ್ತೀರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಒಂದು ವ್ಲಾಗ್ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳಿ, ಬೇಗ ನೋಟಿಫಿಕೇಷನ್ಸ್ ಬರುತ್ತೆ. ಥ್ಯಾಂಕ್ ಯು.